ಬನ್ನಿ ಅಲ್ಪ ನೀ ಯಾರು ಸರಿ ಆ ಹೊಲದ ಪಾಲು ಈ ಹೊಲದ ಪಾಲ ಗೌರ ಪಾಲ ಹಲವು ಪಾಲು ಏನ್ ನಿಲ್ಸೀರಿ ನೀವು ಅಲ್ಲ ನೀ ಯಾರು ನಮ್ಮನೆ ಕೇಳ ನನಗೆ ತೂತೆ ತೂತೆ ಅಂತಾರ್ರಿ ಜೊತೆ ಅಂತಾರ ಹಾ ಅಂದ್ರ ಮಂದಿ ಹೆಸರು ಕೇಳಿ ಮನೆಗೆ ಹೋಗವ್ರ ಇಲ್ಲ ನಿಮ್ಮ ಏನಂತಾರ್ರಿ ನನಗೇನಂತಾರ ಹಾ ಇದೇ ನಾಮ ಇದೇ ಕರ್ನ ಅಂತಾರ ಇದೇ ನಾಮ ಇದೇ ಕರುಣ ಇಂಥ ಘೋಟ್ನಾಮ ನಮಗೆ ಬ್ಯಾಡ ನಿಜವಾದ ನಾಮ ಯಾವ್ದ್ರಿ ಹಾ ಗೊತ್ತಾಗ್ತದ ಆಮೇಲೆ ಗೊತ್ತಾಗ್ತದ ಹೇಳಿ ನಮ್ಮನ ಮಾನಸ್ಪುರಾರಂತ ನಾರಾಯಣ ನಾರಾಯಣ ಅಂತ ನೋಡು ನಾರದರು ನಾರದರು ಅಂತಾರ ನಮ್ಮ ಹಿರಿಯರು ಹೇಳ್ತಿದ್ರು ಏನಂತ ನಾರದರಂತ ಭಾಳ ಚಲೋ ಇದ್ದಾರ ಭಾಳ ಒಳ್ಳೆಯವರು ಇದ್ದಾರ ಎಲ್ಲಿ ಬೇಕಾದಲ್ಲಿ ಹೋಗ್ತಾರ ಎಲ್ಲಿ ಬೇಕಾದಲ್ಲಿ ಬರ್ತಾರ ಹೌದು ಒಂದು ಮನೆಗೆ 9 ಮನೆ ಮಾಡ್ತಾರ ಅಂತ ಹೇಳ್ತಿದ್ರು. ಓ ಒಂದು ಮನೆಗೆ 9 ಮನೆ ಮಾಡ್ತಾರಂತ ನಾರದರ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಹೇಳ್ತೀರ ಅದೇ ನಾರದರು ಈ ನಾರದ ಅಲ್ಲಪ್ಪ ನಿಮ್ಮ ಬೆಂಕಿ ಸಂಪಾದಿಸಿ ಲೋಟ್ ಪಾದತೆ ಹಾ 14 ಸಂಚಾರ ಮಾಡೋದಕ್ಕಾಗಿ ಫೋನ್ ಆಗ್ಲೇ ಇಲ್ಲ ಆಗಲಿಲ್ಲ ಹಾ ಈ ಊರ ಒಳಗೆ ಬಂದ ಟಪ್ಪರ ಬಂದದ ಹಾ ಅದೇ ಕೃಷ್ಣ ಪರಮಾತ್ಮ ಪರಮಾತ್ಮರ ಮಂದಿರದಲ್ಲಿ ಇದ್ದಾರೇನು ಅಂತ ಕೇಳ್ತಾರೆ ಕೃಷ್ಣ ರಾಣಿ ಮಕ್ಕಳು ಹಾಕಿದ್ದೇನೆ ಏಕ್ ಗೊತ್ತಿದ್ದಾಗ ಮಾತಾಡ್ತಿಲ್ಲ ಯಾಕ ಜಗತ್ತಲ್ಲಿ ಆಳುವಂತ ಪರಮಾತ್ಮರವರು ಏನಾಯ್ತು ಈಗ ಇದ್ದಾನೇನು ಅನ್ಬಾರ್ದ ಇದ್ದಾನೇನ್ರಿ ನಿಲುವರಿ ಆಗ್ಬೇಕನ್ರಿ ಇನ್ನೊಂದು ಸಾಕಲ್ಲ ಹಾಕಿ ನಡ್ತೈತಿ ಇದ್ದಾರಪ್ಪ ಅದಾರ ಹಾ ತಮ್ಮ ನಾರದ ಗುರು ಅಂತ ನಾರದ ಬಂಗಾರ ಕೇಳಬೇಕು ಕೃಷ್ಣ ಪರಮದ ಹೇಳ್ತಿ ಜಗತ್ತಕ್ಕ ಪರಮಾತ್ಮರ ಗುರುಗಳಂತ ನಾವು ತಿಳ್ಕೊಂಡೇವ ಅವ್ರ ಗುರು ನಾವ ಅವ್ರಿಗೂ ಗುರುಗಳೇ ಅಂದ್ರೆ ದೊಡ್ಡ ಗುರು ಆದಂತ ನೀ ದೊಡ್ಡ ಗುರು ಆದ್ರ ನಿನಗೆ ಗಾಡಿ ಹಾಕೊಂಡಿಲ್ಲ ಗುಡ ಬೀಳೋಣ ಗಾಡಿ ಹಾಕೊಂಡ ಅದು ಗೊತ್ತಿಲ್ಲ ಅದನ್ನೇ ವಿಚಾರ ಮಾಡಾಕತ್ತೇವು ಇದು ಅಪ್ಪನ ಬಿಟ್ಟಿನ ಯವ್ವಾನ ಇರ್ಲಿಪ್ಪ ಅವ್ರಿಗೆ ಹೊರಗೆ ಬಾ ಅಂತ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಸರ್ವಪ್ರಭದ ಒಳಗೆ ಇರ್ತಾರೆ ನೀನ್ ಋಷಿ ಆದ್ರೆ ಅಲ್ಲೇ ದೊಡ್ಡಾಗೆ ಅವ್ರಿಗೆ ಬರೆಯೋ ಅವ್ರಿಗೆ ಹೊರಗೆ ಬಾ ಅಂತ ಅಪ್ಪ ಕೃಷ್ಣ ಹೊರಗಡೆ ನಾರದರು ಬಂದಾರ್ರಿ ಹಾ
ಪಾಲಿಕೆ ವಂದನೆಗಳು. ನಂದೇನೆ ಕೃಷ್ಣ ಕಲ್ಯಾಣ ಆಗಲಿ ಗುರುಗಳೇ, ಹಾ ಎತ್ತಾಗಿದೆ ಮತ್ತೆ ನೀವೇನು ಸಮಾಚಾರ? ಎತ್ತಾಯಿವಲ್ಲಪ್ಪ ಸ್ವರ್ಗದಿಂದ ಬಂದೆ. ಶ್ರೇಷ್ಠವಾದ ಸ್ವರ್ಗಲೋಕದಿಂದ ಸೀರಾ ಇಲ್ಲಿ ಭೂಮಿಗೆ ಬಂದಿ. ಹಾ ಮುನಿಗಳೇ, ಹಾ ಸ್ವರ್ಗದಲ್ಲಿ ಏನೇನು ನಡೀತಾ ಇದ್ದಾವ್ರಿ? ಏನಪ್ಪ ಮಿಟಿ ಮಿಟಿ ಸ್ವರ್ಗ ಏನ್ ನೋಡೋದು? ಮಿಟ್ಟಿ ಮಿಟ್ಟಿ ಸ್ವರ್ಗ, ಮಿಟ್ಟಿ ಮಿಟ್ಟಿ ನರಕ. ನರಕ ಒಬ್ರು ಸಾಯುದು, ಒಬ್ರು ಹುಟ್ಟುದು, ಒಬ್ರಂತ ಒಬ್ಬರು ನೋಡ್ಕೊತಾರೆ ಕೂತಾರೆ. ಹಾಗಾದ್ರೆ ಸ್ವರ್ಗ ಶ್ರೇಷ್ಠ ಇರ್ಲಿಕ್ಕೆ ಕಾರಣ ಯಾಕೆ ಬಂತ್ರಿ? ಕಾಮಧೇನು, ಫಲವೃಕ್ಷ, ಐರಾವತ, ಪಾರಿಜಾತ, ಐದು ಮೂಲಕ ಇದ್ದ ಕಾರಣ ಸ್ವರ್ಗ ಶ್ರೇಷ್ಠ ಶ್ರೇಷ್ಠ ಅಂತೇಳಿ ಹೆಸರು ಬಂದಿದೆ. ಹೌದಲ್ಲ? ಸ್ವರ್ಗಲೋಕದಿಂದ ಇಲ್ಲಿಗೆ ಬಂದಿರಿ ಗುರುಗಳೇ. ದೇವರಿ ಬೆಟ್ಟಿಗೆ ಹೋಗ್ಬೇಕಾದ್ರೆ ಏನ್ ತೆಗೆದುಕೊಂಡು ಹೋಗ್ಬೇಕ್ರಿ? ಹಣ್ಣು ಹಪ್ಪಳನ್ನು ಒಯ್ಬೇಕು. ರಾತ್ರಿ ಬೆಟ್ಟಿಗೆ ಹೋಗ್ಬೇಕಾದ್ರೆ ಮತ್ತು ರತ್ನಗಳು ಒಯ್ತಕ್ಕದ್ದು. ನನ್ನ ಬೆಟ್ಟಿಗೆ ಬರ್ಬೇಕಾದ್ರೆ ಏನಾದ್ರು ತಂದಿರ ಬರ್ಬೇಕು. ತಂದರಿ ತಂದಾನ ತಂದಾನ ತಾನೇ ತಂದಾನೆ. ಹ್ಞೂನ್ರಿ, ನನಗೂ ತಂದಾನ ತಾನೇ ತಂದಾನ. ಗುರುಗಳು ಹ್ಞೂನ್ರಿ, ಏನ್ ಕೊಡ್ತಾರೋ ಏನಿಲ್ಲ ನೋಡಲ್ಲ. ಅವ್ರು ತಂದದ್ದು ನನಗೆ ಗೊತ್ತಾಯ್ತು. ಹೌದಾ? ಏನು ಇಂಚಿ ಇರ್ಲಿ, ಅದ್ರ ಒಳಗೆ ಏನೇನು ಮಕ್ಕಳು ಪದಾರ್ಥ ಹಾಕೊಂಡ್ ಬರಬಾರ್ದು. ಯಾಕ ಕೇಳಬೇಕಲ್ಲ? ಹೌದಲ್ಲ? ಕೇಳಿದಾಗ ಗೊತ್ತಾಗ್ತದೆ. ಹಾ ಹಾ, ಕಮಲವ ಕೊಡುವೆನು ಯಾಕ? ಕಮಲವ ಕೊಡುವೆನು ನಾನು ನಿಮಗೆ, ಕಮಲವ ಕೊಡುವೆನು ನಾನು. ಕಮಲದ ಮಹಿಮಾ ತಿಳಿಯಲು ನಿನಗೆ. ಸಣ್ಣ ಮಾಡ್ತಿ ಅಲ್ಲ ಹಿಡ್ಕೊಂಡ್ರು ಕಮಲದ ಮಹಿಮಾ ತಿಳಿಯಲು ನಿನಗೆ. ಹಿಡ್ಕೊಂಡ ಸರಸ್ತಿ ಯಾವನಿಗೆ ನನ್ನ ಅರ್ಥನಾನ, ಯಾವನಿಗೆ ನನ್ನ ಅರ್ಥನಾನ. ನಾನು ನಿನಗೆ ಉತ್ತರ ಕೊಡು. ಸ್ವಾಮಿ ನಿನಗಾಗಿ ಪಾಜಾಪ್ ತಂದಿದ್ದೀನಿ. ನನ್ನ ಸಲುವಾಗಿ ಗುರುಗಳೇ ಒಂದೇ ಒಂದು ಹೂ ತಂದಿರ ಕೊಟ್ಟು ಬಿಡ್ರಿ. ಹಾಗೆ ಕೊಡ್ಲಿಕ್ಕೆ ಬರುವ ಒಂದು ಕಾರಣ ಏನು? ನಿನಗೆ ಎಷ್ಟು ಮಂದಿ 16,108 ಮಂದಿ ಹೆಣ್ಣರು ಗುರುಗಳೇ. ಅದರಲ್ಲಿ ಎಷ್ಟು ನಿನಗೆ ಶ್ರೇಷ್ಠ? 8 ಮಂದಿ ಪಟ್ಟಣಸ್ಥರೇನಿದ್ದರು. ಅದ್ರೊಳಗ ರುಕ್ಮಿಣಿ, ಹಾ ಸತ್ಯಭಾಮಿ ಇದ್ದರು ಗುರುಗಳ. ಅದ್ರೊಳಗೆ ನಿನಗೆ ಯಾರು ಭಕ್ತಿ? ರುಕ್ಮಿಣಿ ಇದ್ದಾಳು, ಆದಿಲಕ್ಷ್ಮಿ. ಹಾ ನಿಂದ ಅನ್ಸಿತ್ತು ಆಂಚರ ಡಾಕ್ಟರ್ ಹಾಕಿ ಕೊಡ್ತಾನೆ. ಇರ್ಲಿ. ನೋಡ ಕೃಷ್ಣ ಪರಮಾತ್ಮ ಹಾ, ಕೃಷ್ಣ ಈ ಹೂ ಕೊಡ್ಬೇಕಾದ್ರ ಹೇಗೋ ಹಾಕಿ ಕೊಡ್ಬೇಕಾದ್ರೆ ಹಾಗೆ ರುಕ್ಮಿಣಿಯನ್ನು ಕರ್ಕೊಂಡ್ಬಂದು ಕಳೆದುಕೊಂಡು ಎಡೆ ತೊರೆಗಳ ಎಡದ ಮೇಲೆ ಕೂರಿಸಿಕೊಂಡು ಚುಮ್ಮನ ಕೊಡುತ್ತಾರೆ. ಒಟ್ಟು ಮುಖವನ್ನ ನೋಡುತ್ತಾ ನೋಡುತ್ತಾ ಈಗ ಹೂವನ್ನು ಮುಗಿಸ್ಬಿಟ್ಪ ಆಗಿದೆ. ನಾನು ಕಳ್ಕೊಂಬ ನೋಡಿ ಹೋಗ್ತಾ ಇದ್ದೇನೆ. ಆಗಿಲ್ಲ, ಸಂತೋಷ ಆಗಿದೆ ಗುರುಗಳೇ. ಅನ್ನೋ ಮಾರಾಯ ಅವರ ಸತಿ ಪತಿ ಭಕ್ತಿಯಿಂದ ಇಡಿಸೋದು ಮುಡಿಸೋದು ಆ ನೂರು ಚಟ ನಿನ್ಗ್ಯಾಕೋ ಬಾವ? ಮುಗ್ಗಲು ಮಾಡ್ತಿದ್ದ ಹೀಗೆ
ಗುರುಗಳ ರುಕ್ಮಿಣಿನ ಮುಂದಕ್ಕೆ ಕರೆದು ಮುದ್ದಿಸುತ್ತ ಮುಖವನ್ನು ನೋಡುತ್ತಾ ಹಿಡಿದು ಗಲ್ಲವನ ಕೈ ಹಿಡಿದು ಪಿಡಿದು ಗಲ್ಲವನ್ನು ಮುಟ್ಟಿ ಅಕ್ಕಿ ಮುಡಿಯಲ್ಲಿ ಪುಷ್ಪ ನಡೆಸ್ತಾ ಇದ್ದೇನೆ. ಗುರುಗಳೇ, ತಾವು ಯಾವ ಕಡೆ ಹೋಗೋರು ಏನು ಸಮಾಚಾರ? ಭೇಟಿ ಆಯ್ತು, ಭೇಟಿ ಆಯ್ತು, ಭೇಟಿ ಆದಂತೆ ಸತ್ಯಭಾಮ ಮಂದಿರಕ್ಕೆ ಹೋಗಿ ಸತ್ಯಭಾಮ ಮಂದಿರ ನೋಡಿ ಮಾತಾಡಿ ನಮ್ಮ ಮುಂದೆ ಹೋಗ್ತಿದ್ದೀನಿ. ಗುರುಗಳೇ, ಹೋಗ್ಲಿಕ್ಕೆ ನಾವು ಬ್ಯಾಡ ಅನ್ನೋದು. ಯಾಕಂದ್ರೆ ಸ್ವರ್ಗಲೋಕದಿಂದ ನೀನು ಬಂದದ್ದು, ಈ ಪುಷ್ಪವು ತಂದು ನನ್ನ ಕೈಯಲ್ಲಿ ಕೊಟ್ಟದ್ದು, ನಾನು ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಪುಷ್ಪ ಇಳಿಸಿದ್ದು. ಈ ಮಾತು ಸತ್ಯಭಾಮಿ ಮುಂದೆ ಹೇಳಿದ್ರ ಸತ್ಯಭಾಮಿ ಬಹಳ ಹಠಮಾರಿ, ಹಠಮಾರಿ ಸತ್ಯಭಾಮ ಅಂತ ಬಿರುದು ಪಡೆದದು. ಹಿಡಿದು ಹಠ ಬಿಡುದಿಲ್ಲ, ಮೆತ್ತಿಗೆತ್ತಕ್ಕ ಏನುತ್ತೆ ಬಾಯಿ ಸಣ್ಣ ಆಗ್ಲಿ ಅಲ್ಲ ಪರಮಾತ್ಮ ಟಚ್ ನೋಡು ಅಂದ್ರೆ ಮಾಡ್ಯಾನ ಅಡ್ಗಿ ಹಾವ ಕಾಲಾಗಿ ಬಿಟ್ಟಿದಿ. ಏನ್ ಮಾಡ್ತಾರ ಅದು ಎದ್ದು ಬುಸಂಗ್ ಮಾಡ್ದಂಗ ಪರಮಾತ್ಮ ಅಲ್ಲಿ ಹೋಗ್ತೇನೆ, ಹೋಗ್ತಾಗಿ ಹೇಳಿದನ್ನ ಹೇಳ್ತೇನೆ, ಹೋಗ್ಬರ್ತೀನಪ್ಪ. ಇನ್ನು ಹೇಳುದೆಲ್ಲ ಹೇಳ್ತೀನಿ, ಬಿಡುದೆಲ್ಲ ಬಿಡ್ತೀನಿ, ಮಾಡುದೆಲ್ಲ ಮಾಡ್ತೀನಿ ಅಂದ್ರೆ ಗುರುಗಳೇ, ನಿಮ್ಮ ಧರ್ಮ ನಮ್ಮ ಕರ್ಮ, ಇನ್ನು ಹೋಗಿಬೇಡಿ. ಆಗಲಿ ಆಗಲಿ. ಯಾಕಪ್ಪ ನೀನು ನಾವು ಯಾರನ್ನು ನಿಮ್ಗೆ ಗೊತ್ತಾಗಿಲ್ರಿ? ಇಲ್ಲ ಮಾಸ್ತರ, ನಾವ ಸತ್ಯಭಾಮನ ದ್ವಾರಪಾಲಕರು ಅಂದ್ರೆ ಬಾಗ್ಲಾಕಾಯ ಏನು ಮಾರಾಯ, ಬಾಗ್ಲ ಆಟ ಯಾಕತ್ತೀನಿ, ಇಡೀ ಮಂದಿರದ ನನ್ನ ಕಬ್ದ. ಸತ್ಯಭಾಮ ಅದಾರ ಮಂದಿರ ಒಳಗೆ, ಮಂದಿರದಾಗ ಅದಾರ್ರಿ ತಮ್ಮ ಗುರುಗಳಂತ ನಾರದ ಮುನಿ ಮನ ಕೇಳ್ಬಿಡು. ಅವ್ರಿಗೂ ಗುರುಗಳು ಎಲ್ಲಾರು ಗುರುಗಳು, ಗಂಡು ಮಕ್ಕಳಿಗೂ ಗುರುಗಳು, ಗಂಡು ಮಕ್ಕಳಿಗೂ ಗುರುಗಳು. ಆಗಲಿ ಬಿಡಪ್ಪ. ಅಮ್ಮ ಸತ್ಯಭಾಮ ತಾಯವ್ರೆ, ಹೊರಗ ನಾರದ ಮುನಿಗಳು ಬಂದಾರ. ಹಾ ಬರ್ರಿ.
ಗುರುಗಳೇ ಹಾ. ತಾವು ನನ್ನ ಮನೆಗೆ ಬಂದ ಕ್ಷಣಕ್ಕೆ ಹೇಗಾಗ್ಯದ ಹೇಗಿದಮ್ಮ ಯಾಕೆ ಸಂತೋಷ ಯಾಕೆ ಸಂತೋಷ? ಇಂಥ ಬಡವನ ಮನೆಗೆ ಭಾಗ್ಯವಂತನಾಗಿ ದೊರೆತರೆ ಹಾ ಆ ಬಡವನಿಗೆ ಎಷ್ಟು ಸಂತೋಷ ಆಗ್ತದೆ ಆಗ್ತದ ತಾವೇನು ಮನೆಗೆ ಬಂದ ಕ್ಷಣಕ್ಕೆ ಹೌದಾಗ್ಯದ ಮತ್ತೇನಾಗಿದಮ್ಮ ಸತ್ಯಭಾಮ ಇದು ಅಲ್ಲದೆ ಹಾ. ಪುಟ್ಟ ಕುರುಡನಿಗೆ ಹಾ. ಕಣ್ಣುಗಳು ದೊರೆತರೆ ಆ ಕುರುಡನಿಗೆ ಎಷ್ಟು ಆನಂದ ಆಗುವುದು ತಾವೇನು ಮನೆಗೆ ಬಂದ ಕ್ಷಣಕ್ಕೆ ಮತ್ತೇನಾಗಿದೆ ಆನಂದ ಸಂತೋಷ ಆಗೈತೆ ನನಗೆ ಈಗ ಹಾ. ಆಗ್ತದೆ ಗುರುಗಳೇ. ಹಾ. ಇದು ಅಲ್ಲದೆ ಹೇಗ ಸಂತೋಷ ಆಗ್ಯದ ಹಾ. ಪುಟ್ಟ ರೋಗಿಗೆ ವೈದ್ಯರ ತಾನಾಗಿ ದೊರೆತರೆ ಇರ್ತಾರೆ. ಆ ರೋಗಿ ಆಗುವುದು ತಾವೇನು ಮಂದಿರಕ್ಕೆ ಬಂದ ಕ್ಷಣಕ್ಕೆ ಅಷ್ಟು ಸಂತೋಷ ನೋಡಮ್ಮ ಸತ್ಯಭಾಮ ಯಾಕ್ರಿ? ಇದಕ್ಕೆಲ್ಲ ಸಂತೋಷ ಆಗ್ಯದ ಆದ್ರೆ ನನ್ನ ಹೊಟ್ಟೊಳಗೆ ಎಷ್ಟೈತೆ ಆಗ್ತದ ಎಟ್ಟ ಸಾಕಾಗದಂತೆ ಆ ಹುಡುಗರು ಚಲೋ ಆಗೋ ಹಣ ತುಂಬಿ ನೋಡು ಅಲ್ಲ ದಟ್ಟ ಗಂಟ ಓ ಬೆಳಕಿದ್ರೆ ಒಟ್ಟ ಗೆದ್ದೆ ಹಾಕ್ತದೆ ಹಾಗಲಿ ಗುರುಗಳೇ ಎನಗೆ ಸಂತೋಷ ಆಗೋ ಕಾಲಕ್ಕೆ ನಮಗೆ ಹೀಗಾಗಲಿಕ್ಕೆ ಕಾರಣ ಏನ್ರಿ ಹೇಳಲಿದ್ದೇನೆ ಹೇಳಲಾಗದು ಬಿಡಲಾಗದು ಸತ್ಯಭಾಮ ನೀ ಬಿಡೋದಪ್ಪ ಏನ್ರಿ ಗುರುಗಳೇ ತಾವು ಹೇಳ್ಬೇಕಂತೀರಿ ಹೇಳಕ್ಕಾಗತ್ತು ಆಗಲ್ದು ಬಿಡಬೇಕಂತ ಕಡಕ ಆಗ ಸತ್ಯಭಾಮ ಹಾಗಾದ್ರೆ ಕಣ್ ಮಾಡ್ಲೆ ಒಂದು ಸ್ವಲ್ಪ ನೀರು. ನೀವು ನಮ್ಮವ್ವ ಮೇವಿಂದ ಅಕ್ಕಿ ಹಾಕ್ಬೇಕಂತ ಅಂತಿಂತ ತರ ಸ್ವಲ್ಪ ಅಲ್ಲ ದೇವಲೋಕದ ಏನ್ರಿ ಬರುವೊಳಗ ಒಂದು ಪಾಠ ಕೊಡ್ತೇನೆ ನಾವು ದೇವರ ಕಡೆಯಿಂದ ಈ ಭೂಲೋಕ ಬರೋದಿಲ್ಲ. ಬಾಲಕಲ್ಲಿ ಬರೋದಿಲ್ಲ. ಏನ್ ತೆಗೆದುಕೊಂಡು ಬಂದಿದ್ರಿ ಒಂದು ಪಾರಿಜಾತ ತಗೊಂಡಮ್ಮ ಹಾದಿಯಲ್ಲಿ ಇರ್ಲಿ ಬಿಡ್ರಿ ಅದನ್ನ ಏನ್ ಮಾಡ್ರಿ ತಾವು ಹಾದಿಯಲ್ಲಿ ಕೃಷ್ಣ ಭೇಟಿ ಆಯ್ತು ನಾನು ಭಗವಂತರ ಬೇಕಾದ್ರೆ ಬೇಕಾಯ್ತು ಆಮೇಲೆ ಅವ ಏನ್ ಮಾಡಿದ್ರೆ ಕಸ್ಕೊಂಡ್ ಹೋಗಿ ನಿನ್ನ ರುಕ್ಮಿಣಿ ಬಿಡಲಿಕ್ಕೆ ಅಷ್ಟೇ ನಮ್ಮ ಏನ್ ಮಾಡ್ರಿ ನಾ ಹೊರಗೆ ಹಾಗೆ ನಿಂತೇನ. Ciano. ಹ್ಞೂ, ಏನ್ ಹೇಳ್ತಾರೋ Americano, atano. ಇದೇನ್ ದೊಡ್ಡ ಮಾತಾಡ್ರಿ ಏನ್ ದೊಡ್ಡ ಮಾತಾಡ್ರಿ ರೊಕ್ಕಡಿದ್ರೆ ಯಾರು ಯಾರಮ್ಮ? ನಾನು ಹಾಕ್ರಿ ಯಾಕೆ ಅಕ್ಕ. ನಾನು ಹಾಕಿದ ತಂಗಿ ಹೋಗಲ್ರಿ ಹೌದು ಅಂದ್ಮೇಲೆ ಹಾ. ಅಕ್ಕ ಒಂದೇ ಅದ ಹಾ. ತಂಗಿ ಒಂದೇ ಅದ ಅಲ್ಲಮ್ಮ ಸತ್ಯಭಾಮ ಏನ್ರಿ ಹಾಕೊಂಡ್ರೆ ನೀವು ಹೊಟ್ಟೆ ತುಂಬ್ತದನೋ ಅಂದ್ರ ಹಾ. ಅಕ್ಕ ಹೊಂದಾಣಿಕೆದಾರ ಅವ್ರ ಹಾಕಿಟ್ಟು ಒಂದ ಹಾ. ತಂಗಿಟ್ರು ಒಂದೇ ಒಂದ ಹಾ. ನಿಮ್ಗೆ ಇಂಚಿಗೆ ಅದು ಕಟ್ಟಿ ಪಟ್ಟಿ ತೋಚ ಇನ್ನ ಚೆಕ್ ಮಾಡ್ತೈತಿ ಅಲ್ಲಮ್ಮ ಏನ್ರಿ ರುಕ್ಮಿಣಿ ಊಟ ಮಾಡಿದ್ರಿ ಇಲ್ಲ 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 ಹಂಗ ಆ ಹೂ ಎಲ್ಲಿ ಇರ್ತದಲ್ಲ ಪಾರಿಜಾತ ಪುಷ್ಪದಲ್ಲಿ ಮಹತ್ವ ಅದ. ಅಂತ ಮುಂದಿನದ ಎಲ್ಲಿ ಯಾರ ತಕ್ಕ ಹೂ ಇರ್ತದಲ್ಲ ಪಾರಿಜಾತ ಹೂವ ಅಲ್ಲಿ ಪರಮಾತ್ಮ ವಸ್ತಾನ ಆ? ಪರಮಾತ್ಮ ವಸ್ತಾನ ಅವ್ರು ಹೇಳ್ದಂಗೆ ಕೇಳ್ತಿದ್ದಾನೆ ಮಾತು ಹೇಳಿದ್ರು ಹೇಳ್ಬೇಕು ಹೇಳು ಕುಂಡ್ರಬೇಕು ಮತ್ತೆ ಹೋಗ್ಬೇಕು ಹಾ ಬಾ ಅಂದ್ರೆ ಬರ್ಬೇಕು ಹಾ ಅರ್ಧ ಬೈಟ್ ಅಂದ್ರೆ ಹಂಗ ಏ ಇಷ್ಟ ಮೂತ್ರ ನೋಡ ಸತ್ಯಧಾಮ ಹಾಗಲ್ರಿ ನೋಡಿ, ಆ ಪಾರಿಜಾತ ಪುಷ್ಪದಲ್ಲಿ ಹೀಗೆ ಮಹತ್ವ ಇದ್ದರೆ ಆ ಪುಷ್ಪ ಕೊಡೋದು ನೋಡಿ ನಾನು ನೆನಪು ಸ್ವಲ್ಪ ಅಮ್ಮ ಸತ್ಯಭಾಮನೆಲ್ಲ ನೆನಪಾಯ್ತು ಕರೆ ಮಾಡೋದೇನದ ನೆನಪಾದ್ರೆ ನೆನಪಾಗ್ಯದ ಇವರ ನೆಪ್ಪ ಮಾಡ್ತಿದ್ರ ಹ್ಞೂ ನಾನು ನೋಡ್ನೆ ನೀನ್ ನೋಡ್ರಿ ಇವ್ರು ತೆಗಿ ಕುಡ್ದ ಅವ್ನು ಮುಚ್ಚಿಬಿಡ ಏನದ ಇವ್ರು ತೆಗೋದು ಅವ್ರು ಮುಚ್ಚೋದು ಮಾತು ಮಾತ ತಾವ್ ಏನ್ ವಿಚಾರ ಮಾಡಿದ್ರಿ ಹಾ ಇದಾದರೆ ತಗದಿದ್ದಾದ್ರೆ ನಮ್ಮೆಲ್ಲ ತಗ 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 ಉಂಟದ. ನನ್ನ ಮನೆ ಮುಂದೆ ಹೋಗು. ಏನು ಮಾಯವ ಮಾಡಲ್ಲ ಇದು ಬಿಟ್ಟು
ಗುರುಗಳೇ, ಹಾ ಆ ಪಾರಿಜಾತ ಹೂವಿನಲ್ಲಿ ಈ ಮಹತ್ವದ ನೋಡುವ ಸತ್ಯಭಾಮ ಅದು ಸಿಗಂಗಿಲ್ಲ. ಏನ್ ಸಿಗಂಗಿಲ್ಲ? ಹೂ ಸಿಗಂಗಿಲ್ಲ ನನಗೆ. ಪಾರಿಜಾತ ಸಿಗಂಗಿಲ್ಲ. ಸಿಗಂಗಿಲ್ಲ. ಯಾಕೆ ಸಿಗಂಗಿಲ್ಲ? ರುಕ್ಮಿಣಿಗೆ ಜಗಳ ಆಗ್ತದೆ. ಆದ್ರೆ ಚಿಂತಿಲ್ರಿ, ಜಗಳ ಅಂದ್ರೆ ಹಿಂದಕ್ಕೆ ಸರಿಯಾಗಿ ಕೃಷ್ಣನಿಗೆ ಜಗಳ ಆಗ್ತದಮ್ಮ. ನಾರದರ ಹಾ ಗುರುಗಳ ಹಾ ಬಡದಾಟ ಅಲ್ಲ, ಇಲ್ಲಿಂದ ಹುಕ್ಕೇರಿ ತಾಲೂಕಕ್ಕೆ ಹೋಗ್ಲಿ, ಹಾ ಹುಕ್ಕೇರಿಯಿಂದ ಬೆಳಗಾವಿಗೆ ಹೋಗ್ಲಿ, ಹಾ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ಲಿ, ಹೋಗ್ಲಿ. ಬೆಂಗಳೂರಿಂದ ದಿಲ್ಲಿಗೆ ಹೋಗ್ಲಿ, ಹೋಗ್ಲಿ. ದಿಲ್ಲಿಯಿಂದ ಮತ್ತೆ ಮುಂದಿನ ವರ್ಷ ಇಲ್ಲೇ ಬರ್ರಿ. ಆಗ ನಾವು ಹೂ ಬಿಡುದಿಲ್ಲ. ಹೌದಲ್ಲ? ಮಾಡ್ತೀರಿ? ಹಾ. ಸಿಗಂಗಿಲ್ಲ. ಸ್ವಾಮಿ ಅಮ್ಮ ಸತ್ಯಭಾಮ ಹಾ. ತಗೋತನ ಅಂದ್ರೆ ವಚನ ಕೊಡೋದು. ನೋಡ್ರಿ ಗುರುಗಳೇ, ಹಾ. ನಾವು ಇನ್ನೊಮ್ಮೆ ಸ್ವರ್ಗ ಲೋಕದಿಂದ ಈ ಭೂಲೋಕಕ್ಕೆ ಹೋಗಿ ಬರೋದಾಗಿ ಬರೋದಾಗಿ ಆ ಪಾರಿಜಾತ ಪುಷ್ಪವನ್ನು ತೆಗೆದುಕೊಂಡೇ ತೀರ್ತಾ ಇದ್ದೀನಿ. ಇದೇ ವಚನ. ಈಗ ತುಂಬ ಪಾನಿ ನಗಾರಿ ಓ ವಾಜ್ ತುಂಬ್ತೋ ನಾ ಬಾಂಧಿ ಕೆಲಸ ಬಂದಾತೋ ಆತು ಆನಂದ ಆಯ್ತು ನಾನು ಹೋಗ್ಬೇಕು ಸತ್ಯಭಾಮ. ನೋಡ್ರಿ ಗುರುಗಳೇ, ಅಲ್ಲಿ ತಾವು ಹೋಗ್ತಾ ಇದ್ರಿ. ಹಾ. ನೋಡ್ರೆ, ಸ್ನಾನದ ಟೈಮಿಗೆ ಹಾಗಾಯ್ತು ಸ್ನಾನ ಮಾಡಿಕೊಂಡು ಊಟ ತಿನ್ಸ್ಕೊಂಡು ಹೋಗಿ ಬರುವಂತ ಹೇಳ್ರಿ. ಅಲ್ಲ ಗುರುಗಳೇ, ಹೋರಿ ಆ ಹೂವ ರುಕ್ಮಿಣಿ ಕೋಳಿಗಿಂತ ಸತ್ಯಭಾಮ ಕೊಟ್ಟಂಗ ಸ್ನಾನದಾಗ ನೋಡು. ಅವ್ರು ಆ ರುಕ್ಮಿಣಿ ಕೋಳು ಆಕೆ ಸ್ನಾನ ಮಾಡಿದ್ರೆ ಜಾಗ ಮಾಡೋದಿಲ್ಲ ನನಗ. ಹಾ. ಏನಾಗಿಲ್ಲ, ಸತ್ಯಭಾಮ ಕೊಡ್ಬೇಕಾದ ಹೂವ ಹಾ. ಆಯ್ತು ಊಟ ಮಾಡ್ಕೊಂಡು ಜಾಗ ಮಾಡ್ಬೇಕು ಅಂತಾಳ. ಅವರ ಶ್ರೀಮಂತರ ಹಾ ಸ್ನಾನ ಮಾಡನ್ಬಹುದು, ಊಟ ಮಾಡನ್ಬಹುದು. ಆ ಹೂವು ಅವ್ರಿಗೆ ಕುಡ್ದ ಇವ್ರಿಗೆ ದೇವ್ರ ಕೊಡ್ತೈತೆ ಅಂದ್ರ ನಾ 4 ಮಂದಿ ಹೌದು ಅನ್ನೋ ಅಂತ ಕೊಡ್ತೇನೆ. ಏನ್ ಮಾಡ್ತಿದ್ದೆ? ಏನು ಕೊಡ್ತೈತೆ? ನೀನು ಉಳಿಸ್ಕೊಂತ ಬಾಚ್ಕೊಂತ ಅಂಗಡಿಗೆ ಹಚ್ಚಿ ಊರವರೆಗೆ ಹೋದ ಮಣ್ಣೆ ಕೊಡ್ತೀನಿ. ಸಿದ್ದಪ್ಪ ಭೀಮಪ್ಪ ಮಜಾಳಿ ಬಾಕಿ 4 ಇವರು ಶಿಕ್ಷಕರು. ಅವರಾದರೂ 50 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲವೇ ನಾಳೆ ಗುರುಗಳಿಗಾದರೂ 8 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲ ಸಿದ್ದಪ್ಪ ಭೀಮಪ್ಪ ಮಜಾಳಿ ಬಾಕಿ 4 ಶಿಕ್ಷಕರು ಗುರುಗಳು ಎಲ್ಲಾರು ಆಡ 200 ರೂಪಾಯಿ ಕೊಟ್ಟಿದ್ದಾರೆ. ಆ ಪರಮಾತ್ಮ ಸ್ವಭಾವ ಕಾಲದಲ್ಲಿ ಪರಮಾತ್ಮ ಬಂದ್ ಮಣ್ಣು ಯಾವ ಕಲಾ ಪ್ರೇಮಗಳಲ್ಲಿ ಸುಳ್ಳೆಯ ಪ್ರಾರ್ಥನೆ, ಯಾವ ಅಲ್ಲಪ್ಪ ಕಲ್ಲಪ್ಪ ನಿರಸೋಸಿ. ಹಾ, ಅಂತ ಕಲಾವಿದರು ಏನು ನನ್ನ ಸೊಲಗ ನುಡಿಗಳನ್ನು ಕೇಳಿ ಅಷ್ಟೇ ಆನಂದ ಪ್ರಚಾರಾಗಿ 51 ರೂಪಾಯಿ ಕೊಟ್ಟಾರ. ಇದು 51 ಲಕ್ಷ ಅಂತ ಕರೆಯುವುದು ಅವರಿಗೆ ತಮ್ಮೆಲ್ಲರಿಗೂ ಪೂರ್ಣ ಭಾರತ. ಕಲಾ ಪ್ರೇಮಿಗಳಂತ ಕಲಾವಿದರಂತ ಅವರು ಬಂಧುವಿಗೆ ಅಂದ್ರೆ ಶಿಕ್ಷಣ ಪಾರಿಜಾತ ಕಂಪನಿಯವರು, ಆ ಕಂಪನಿಯವರು ನಾವಿನ ಸಮರ್ಥ ಬಿಡ್ರಿ ನನ್ನವ್ರದಾಗ ಅವ್ರದ್ದು ಪರಿಸ್ಥಿತಿ ಹಾಕಿದ್ರಿ. ನಾವು ಆಟಕ್ಕೆ ಬಂದಿದ್ರು, ಕರ್ಕೊಂಡು ಬಂದಿದ್ರು. ಹಾಗೇನಷ್ಟ ನಮಗೇನು ತಿಳುವಳಿಸಿದ್ದಿಲ್ಲ. ಈಗಾದರೂ ಅವರು ಏನೋ ಕಲಾ ಪ್ರೇಮಿಗಳು ಆ
100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರಿಗೂ ನಾನು ತುಂಬಾ ಬರೆಯುತ್ತೇನೆ. ಇದು ಅಲ್ಲದೆ ಆ ಮಣಿಕಾರಕ ಏನಾದರೂ ಒಂದು ಉಳಿಸ್ಬೇಕಾಗಿದ್ದರೆ ಯಾರು ಉಳಿಸ್ಯಾರ ಅವರಿಗೆ ತಮ್ಮೆಲ್ಲರಿಗೂ ನಾನು ತುಂಬಾ ಬರೆಯುತ್ತೇನೆ. ಯಾವ ನಮ್ಮ ಹಿರಿಯರಿಗಲ್ಪಟ್ಟಂತಹ ಕಲಾವಂತರು ಶ್ರೀಕೃಷ್ಣ ಪಾರಿಜಾತ ಕಲಾವಂತರು ಮಾಡುವಂಥವರು. ಆದರೆ ಪಾರಿಜಾತ ಅಜಾತ ವಸ್ತುವೆ ಪಾರಿಜಾತ ಹಳಿದಾಗಿಲ್ಲ ಅಂದರೆ ಇನ್ನೊಂದು ನಾಟಕ್ಕೆಲ್ಲ ಹಳಿದಾಗಿರೋದು. ಅದೇ ಕಲಾವಂತರು ಯಶವಂತನ ಲಕ್ಷ್ಮಣ ಬಂದ್ಲಿ ಶ್ರೀಕೃಷ್ಣ ಪಾರ್ಕ ಕಂಪ್ನಿ ಮಾಲಕರು ಕಲೀಲಿ ಸೇವಾ ಮಾಡಲಿ ನಮ್ಮ ಊರೊಳಗ ಕಲಾ ಇರಲಿ ಅಂತ ಹೇಳಿಕೊಂಡ 101 ಕೊಟ್ಟಾರ. ಪಾಂಡುರಂಗ ಕೃಷ್ಣ ಪರಮಾತ್ಮ ಅವರ ಬಾಗಿಲಿಗೆ ಹೋಗಿ 10 ಕೈಯಲ್ಲಿ ಏನಪ್ಪ ಅಂತ ಆ ಗುರಿನಲ್ಲಿ ಕೇಳ್ಕೊಂಡು ಈ ರೂಪಾಯಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಯಾವ ಕಲಾದೇವಿಗಳಾದಂತಹ ಶಾಂತವು ತಾಯಿ ಕಂಕನವಾಡಿ ಅವರನ್ನು ಸತ್ಯಭಾವನ ಪಾತ್ರ ಎತ್ತಿದ ಕೈ ಅಂತ ಶಾಂತವ ಮಗ ಅಂತ ತಬಲಾಜಿ ಮಾಸ್ತರ ಈ ಮಾಲಕರಿಗೆ 50 ರೂಪಾಯಿ ಕೊಟ್ಟಾರ. ಸ್ವೀಕಾರ ಮಾಡಬೇಕಾಗಿ ಕಲಾ ಪ್ರೇಮಿಗಳಾದಂತಹ ಕಲಾವಂತರಾದಂತಹ ಕಂಕನವಾಡಿ ಶಾಂತವಾಯಿ ಅಂಬಿನಾಯ್ಕ ಅವರು ಸತ್ಯಭಾಮ ಕೊರವಂಜಿ ಪಾತ್ರಧಾರಿಗಳು. ನನ್ನ ಮಗಳಿಗೆ ಆ ಸತ್ಯಭಾಮ ಕೊರವಂಜಿ ಪಾತ್ರಧಾರಿಗಳು. ಆದ್ರೆ ನನ್ನ ಮಗ ಈಗ ಅವರಾದರೂ ಈ ಕಂಪನಿ ಅವರಿಗೆ ತಮ್ಮಲ್ಲಿ ನಾನು ತುಂಬಾ ಬರೆಯುತ್ತೇನೆ. ಒಂಜಿ ಪಾತ್ರ ಮಾಡೋಕೆ ಆಮೇಲೆ ಆ ಕಲಾವಿದರಾದರು ತಾಯಿಯವರಾದ್ರು ಈ ಕಂಪ್ಯೂಟರ್ 50 ರೂಪಾಯಿ ಕೊಟ್ಟಿದ್ದಾರೆ. ಬಂದ್ಮೇಲೆ ಹಾಗಾದ್ರೆ ಚಾಲೋ ಐತೆ. ಏನಂತ್ರಿ